ಯಾರು ಮೊದಲು ಸಾಯಬೇಕು, ಗಂಡನೋ ಅಥವಾ ಹೆಂಡತಿಯೋ? ನೋಡಿರಿ, ಎಂಥ ಥ್ರಿಲ್ಲಿಂಗ್ ಸಬ್ಜೆಕ್ಟ್. ನಿಮ್ಮ ಮನಸ್ಸಿನಾಗ ಇರೋದೇ ಬರ್ದಾರ ಅವ್ರು. ಹೌದಾ? ಈಗ ನಾ ಯಾರಂತ ಕೈ ಎತ್ತಿಸಿದ್ರೆ ಭಾಳ ಮಂದಿ ಎತ್ತಿರಿ ಕೈ. ಗಂಡ ಸಾಯ್ಬೇಕು ಅಥವಾ ಮೊದಲು ಹೆಂಡತಿ ಸಾಯ್ಬೇಕು? ನಾನು ಇಡೀ 2 ಪುಸ್ತಕಗಳಲ್ಲಿ ಮೆಚ್ಚಿರ್ತಕ್ಕಂಥ ಲೇಖನ ಇದು. ಯಾಕೆ ಪುಸ್ತಕ ಕೊಡ್ತೀನಿ ಅಂದ್ರೆ ಇನ್ನೂ 10 ಪಟ್ಟು ಚಲೋ ಬೇರೆ ಅದಾವೆ. ಹೌದಾ? ಏನು ಹೇಳ್ತಾರೆ, ಎದಕ್ಕೆ ಸಾಯ್ಬೇಕು ಅಂತ ವಿಚಾರ ಮಾಡಿದಾಗ ಹೇಳ್ತಾಳೆ, ಗಂಡ ಹೇಳ್ತಾನೆ, ಹುಚ್ಚಿ, ನನ್ನ ಸರದಿ ಬಂದಾಗ ಯಾರು ಮೊದಲು ಹೋಗಬೇಕು ಕೇಳಿದ ಮಹಿಳೆ ಎಂದಿನಂತೆ ತನ್ನ ಬುದ್ಧಿವಂತಿಕೆಯಿಂದ ಆಲೋಚನೆಗಳು ಹೊರಹಾಕಲು ಪತಿಗೆ ಕೇಳುತ್ತಾಳೆ. ಪತಿ ಹೇಳ್ತಾನೆ, ಇದು ನಮ್ಮ ಇಲ್ಲಿರೋರ್ದೆಲ್ಲ ಮಾತಿದು, ಹೃದಯಾಂತರದ ಮಾತು. ನಾವು ಹೇಳೋದ, ನಾವು ಮಾಡೋದು ಹಿಂಗೆ. ಪ್ರಪಂಚದಾಗ ಎಷ್ಟು ಜನ ಗಂಡಸರಿದ್ದಾರೋ ಅವರೆಲ್ಲ ಹೇಳೋದು ಇದೆ. ಅವ ಯೋಗ್ಯಿದ್ದ ಅಂದ್ರೆ. ನಮ್ಮ ಸರದಿ ಮೊದಲು ಬಂದರೆ ಯಾರು ಹೋಗಬೇಕು ಹೇಳು ಎಂದು ಮಹಿಳೆ ಎಂದಿನಂತೆ ತನ್ನ ಬುದ್ಧಿವಂತಿಕೆಯಿಂದ ಗಂಡನಿಗೆ ಆಲೋಚನೆ ಹೊರಹಾಕಲು ಹೇಳಿದಳು. ಅವ ಹೇಳ್ತಾನೆ ರೀ, ಎಷ್ಟು ಪೊಲೈಟ್ ಗಂಡ ನೋಡ್ರಿ, ಇಂಥವ್ರು ಸಿಗೋದಿಲ್ಲ ಈಗ. ಪ್ರಿಯೆ, ನಾನು ಮೊದಲು ಹೋಗಬೇಕೆಂದು ನೀನು ಯೋಚಿಸೋದಿಲ್ಲವೇ? ಅದಕ್ಕೆ ಅಂತಾಳಾಕಿ, ಇಲ್ಲ ನಾ ಅನ್ನೋದಿಲ್ಲ, ನೀವು ಹೇಳ್ರಿ ಯಾರು. ನಾನು ಮೊದಲು ಹೋಗ್ಬೇಕಂತ. ನಾವು ಯಾಕೆ? ನನಗೆ ಅಡಿಗೆ ಬರೋದಿಲ್ಲ, ಒಂದು ಕಪ್ ಕಾಫಿ ಮಾತ್ರ ತಯಾರಿಸಬಲ್ಲೆ. ನನಗೆ ಮನೆಯ ಕೆಲಸಗಾರರು, ಪ್ಲಂಬರ್ಗಳು, ಸ್ವೀಪರು, ಎಲೆಕ್ಟ್ರಿಷಿಯನ್ನು ಇತ್ಯಾದಿ ಫೋನ್ ನಂಬರ್ ನನಗೆ ಗೊತ್ತಿಲ್ಲ. ನೀ ನನಗೆ ಔಷಧ ಕೊಡ್ತಿ, ಯಾವ ಔಷಧ ಗುಳಿಗನೂ ಸಹಿತ ನನಗೆ ಗೊತ್ತಿಲ್ಲ. ಮುಂದೆ ಓಪನ್ ಮಾಡಿ ನೀ ಕೈಯಾಗಿ ಹಿಡಿತಿ, ನಾ ತೊಗೊಂಡು ಬಾಯಿಗೆ ಹಾಕ್ಕೋತೀನಿ, ಆಮೇಲೆ ನೀ ನೀರು ಹಾಕ್ತಿ. ಬೇರೆ ಅರ್ಥದಿಂದಲ್ಲ, ಅವು ಗುಳಿಗೆ ಒಳಗೆ ಹೋಗಲಿ. ಫೋನ್ ಸಂಖ್ಯೆ ತಿಳಿದಿಲ್ಲ, ಯಾವ ಔಷಧಿ ಕೊಡ್ತೀವಿ ಅಂತ ನನಗೆ ಹೆಸರು ಸಹಿತ ಗೊತ್ತಿರೋದಿಲ್ಲ. ಅಂಥ ಔಷಧ ನನಗೆ ಕೊಡ್ತೀವಿ. ನೀ ಅಡುಗೆ ಮಾಡ್ತಿ, ಮೊಮ್ಮಕ್ಕಳನ್ನ ನೋಡ್ಕೊಳ್ತಿ, ಅವ್ರನ್ನ ಶಾಲೆಗೆ ಕರ್ಕೊಂಡು ಹೋಗ್ತಿ, ನನ್ನ ಚಾಳೀಸ ಸಹಿತ ಹುಡುಕಕ್ಕೆ ಸಹಾಯ ಮಾಡ್ತಿ. ವಿಫಲ ಆದಾಗ ನೀನೇ ಬಂದು ಹುಡುಕಿ ಕೊಡ್ತಿದ್ದಿ. ಎಷ್ಟೋ ಸಲ ಹಣಿ ಮ್ಯಾಗ ಇಟ್ಕೊಂಡು ಹುಡುಕ್ತಿರ್ತೀನಿ. ಅಂಥದ್ದು ಕೆಳಗಿಳಿಸಿ ಇಲ್ಲೇ ಐತಿ ಅಂತ ಹೇಳ್ತಿದ್ದಿ. ನಾನು ನಿನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರುವೆ. ನೀನು ಇಲ್ಲದೆ ನನ್ನ ಜೀವನ ಶೋಚನೀಯವಾಗಿರುತ್ತದೆ. ಅದಕ್ಕೆ ನಾ ಮೊದಲ ಸಾಯಬೇಕು. ಗಂಡಸರು ಚಪ್ಪಾಳೆ ಹೊಡಿಬೇಕು. ಇದಕ್ಕೆ ಮುಂದುವರೆದು ಹೇಳ್ತಾನೆ, ಅಲ್ಲದೆ ನಾನು ವಾಕ್, ಲಾಫ್ಟರ್ ಕ್ಲಬ್, TV ವೀಕ್ಷಿಸಲು, ಪತ್ರಿಕೆ ಓದಲು ಹೋಗುತ್ತೇನೆ. ನಾ ಮನೆಯವರಿಗೆ ದೊಡ್ಡ ಸಹಾಯಕನಲ್ಲ, ಆದರೆ ನಿನ್ನ ಉಪಸ್ಥಿತಿ ಕುಟುಂಬಕ್ಕೆ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಎಲ್ಲಕ್ಕೂ ಹೆಚ್ಚಾಗಿ ನನಗೆ 78 ವರ್ಷ ಮತ್ತು ನೀ ಇನ್ನೂ ಚಿಕ್ಕವಳು. ನಿನಗೀಗ ಬರೀ 73 ವರ್ಷ. ನೀನು ದೀರ್ಘಕಾಲ ಬದುಕಬೇಕು. ಹೌದಾ? ಇದು ಎಲ್ಲ ಪ್ರಾಮಾಣಿಕ ಗಂಡಸರಿ ಎಲ್ಲ ಅಭಿಲಾಷೆ ಇದೆ. ನಮ್ಮ ಅಜ್ಜಿ ಒಬ್ಬಾಕಿ ಇದ್ದೇಳ್ರಿ, ಆಕೆ ಎಲ್ಲರಾದ್ರೂ ಹೇಳ್ತದೆ, ಇವ ನಾನು ಕಣ್ಣು ಮುಂದೆ ಸಾಯ್ಬೇಕಪ್ಪ. ಎಲ್ಲರೇ ಎಂತ ಮಾತಾಡ್ತೀಯ, 35 ಸಾಯ್ಬೇಕು. ನಿನ್ನ ಬೆಂಕಿ ಹಚ್ಚ 35 ಅನ್ನಕ್ಕೆ. ಇವ ನನ್ನ ಕಣ್ಣು ಯಾಕಂದ್ರೆ ಇವಾಗ ಏನು ಬೇಕು, ಇವನ ಆಳ ಅಗಲಗಳನ್ನು ಬಲ್ಲೆ ನಾನು. ಯಾವಾಗ ಏನು ಬೇಕು, ಇದು ಯಾವಾಗ ಸಿಟ್ಟಿಗೆ ಹೇಳ್ತದೆ. ಕಾರ್ ಹೆಚ್ಚಾದರೂ ಸಿಟ್ಟಿಗೆ ಹೇಳ್ತದೆ, ಕಮ್ಮಿ ಆದರೂ ಸಿಟ್ಟಿಗೆ ಹೇಳ್ತದೆ. ನಾನು ಹೋಗಿಂದ ಇದ್ರದ್ದು ನಾಯಿ ಪಾಡಾಗ್ತದೆ, ಅದಕ್ಕೆ ನಾ ಸಾಯ್ಬೇಕು ಅಂತ ಹೇಳ್ತದ್ಲಾಕಿ. ಇದನ್ನು ಯಾವ ಪುರಾಣಗಳು ಅರ್ಥೈಸೋದಿಲ್ಲ ರೀ. ಹೌದಾ? ಅದು ನಿಜವಾದ ಅಳಲಾಕಿದು. ನಮ್ಮ ಅಜ್ಜಿನೇ ಇದ್ಲಿ ಹಿಂಗೆ. ಇದು ಹೋಗ್ಬೇಕು ನಾನು ಮುಂದೆ. ಇದು ಮುಂಜಾನೆ ಹೋದ್ರೆ ನಾನು ಸಂಜೆಗೆ ಹೋದ್ರೂ ನಾನು ಚಿಂತೆ ಮಾಡೋದಿಲ್ಲ. ಇದನ್ನ ಇನ್ನೊಬ್ಬರ ಕೈಯಾಗಿ ಒಪ್ಪಿಸಿ ಹೋಗೋದಿಲ್ಲ ನಾನು ಅಂತಿದ್ಲು. ಎಂಥ ಮಾತ್ರ ಇದು. ಅದೇನು ರೋಷಕ್ಕಂತಿದ್ಲೋ ಅಭಿಮಾನಕ್ಕಂತಿದ್ಲೋ ಅದು ಎರಡನೇ ವಿಷಯ. ಆದರೆ ಆಕೆ ಮನಸ್ಸಿನಾಗಿಂತ ಒಂದು ಭಾವನೆ ಇತ್ತು. ಇಲ್ಲಿ ಅಂಥ ಘಟನೆ ಇಲ್ಲ. ಆದರೆ ಇಲ್ಲಿ ಹೆಣ್ಣು ಅಂತ ಉತ್ತರ ಕೊಡ್ತಾಳೆ ನೋಡ್ರಿ. ಗಂಡನ ಈ ಮಾತುಗಳನ್ನು ಹೆಂಡತಿ ಶಾಂತಚಿತ್ತಳಾಗಿ ಆಲಿಸಿದ ಬಳಿಕ, ನೀವು ಹೇಳಿದನ್ನೆಲ್ಲ ಮುಗಿಸಿದ್ದೀರಾ ಎಂದು ತನ್ನ ಗಂಡನನ್ನು ಕೇಳುತ್ತಾಳೆ. ಪತಿ, ಹೌದು, ಈಗ ನಿನ್ನ ವಿಚಾರಗಳನ್ನು ಹೇಳು ಎನ್ನುತ್ತಾನೆ. ಆಕೆ ಹೇಳ್ತಾಳೆ, ನಿಮ್ಮ ಮಾತುಗಳಿಗೆ ಒಪ್ಪಿಗಿದೆ, ಆದರೆ ಅವೆಲ್ಲವೂ ತುಂಬ ಚಿಕ್ಕದಾಗಿದೆ. ನೀವು ಪ್ರಮುಖ ಅಂಶಗಳನ್ನೇ ನೋಡಿಲ್ಲ. ಹೇಳ್ತಾಳೆ, ಏನು ನೋಡಿ, ನೀವು ಯಾವುದೇ ದೊಡ್ಡ ಕಾಯಿಲೆಗಳಿದೆ ಆರೋಗ್ಯವಾಗಿದ್ದೀರಿ. ನಿಮಗಿರೋ ಕಾಯಿಲೆ ಒಂದೇ ಕಾಯಿಲೆ ಅಂದರೆ ಅದು ಮರೆವು. ಅದು ನನಗೂ ಇದೆ. ನನಗೆ ಮಧುಮೇಹ, ಅಧಿಕ ರಕ್ತದಳ ಮತ್ತು ಸಂಧಿವಾತವಿದೆ. ನಾನು ಖಂಡಿತವಾಗಿಯೂ ಕುಟುಂಬಕ್ಕೆ ಹೊರೆಯಾಗಿದ್ದೇನೆ. ನೀವು ನನ್ನನ್ನು ವೈದ್ಯರ ಬಳಿಗೆ ಒಯ್ಯುತ್ತೀರಿ, ಪ್ರಯೋಗಾಲಯ ಔಷಧಗಳನ್ನು ತಂದು ನನ್ನನ್ನು ನೋಡಿಕೊಳ್ಳುತ್ತಿದ್ದೀರಿ. ನನಗೆ ಗೊತ್ತಿಲ್ಲದ ಹಣಕಾಸು, ಬ್ಯಾಂಕಿಂಗ್ ಕೆಲಸ ಇತ್ಯಾದಿಗಳನ್ನು ಸಹ ನೀವೇ ನೋಡಿಕೊಳ್ಳುತ್ತೀರಿ. ನಾನು ಹೋದರೆ ನೀವು ನನ್ನ ಮೇಲೆ ವಹಿಸುತ್ತಿರುವ ಸಮಯದ ಅರ್ಧದಷ್ಟು ಉಳಿತಾಯವಾಗುತ್ತದೆ. ನೀವು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದೀರಿ ಮತ್ತು ಅನೇಕರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. ನೀವು ಗೌರವಾನ್ವಿತ ವ್ಯಕ್ತಿಯಾಗಿ ಅನೇಕ ಸಂಸ್ಥೆಗಳ ಮಂಡಳಿಯಲ್ಲಿದ್ದೀರಿ. ನೀವು ಪ್ರಮುಖ ವ್ಯಕ್ತಿ. ನೀವು ಉಳಿಯಬೇಕು. ನಾನು ಉಳಿದರೆ ಬರೀ ಅಡಿಗೆ ಮನೆಗೆ ಸೀಮಿತ, ನೀವು ಉಳಿದರೆ ಇಡೀ ಸಮಾಜಕ್ಕೆ ಸೀಮಿತರಾಗ್ತೀರಿ. ಹೌದಾ ಸ್ನೇಹಿತರೆ? ಭಾಳ ಹೊಸ ವಿಚಾರ. ನಾವು ಇಷ್ಟು ಓದಿವಿ. ಹೆಣ್ಣಿನ ಒಳತೋಟಿ ಮತ್ತು ಗಂಡಿನ ಒಳತೋಟಿ ಎರಡೂನ್ನ ಅರ್ಥೈಸಿಕೊಂಡು ಬರೆದಿರ್ತಕ್ಕಂಥ ಈ ಪುಸ್ತಕದ ಈ ಲೇಖನ ಇದು ಮಾಸ್ಟರ್ ಪೀಸ್ ಅಂತ ನನಗನ್ನಿಸ್ತು. ಅವ್ರಿಗೆ ಹೆಂಗೆ ಅನಿಸೋದು ನನಗೆ ಗೊತ್ತಿಲ್ಲ. ಹಾಗೆ ಕೊನೆಗೆ ಹೇಳ್ತಾರೆ, ಯಾರು ಮುದ್ರೆ
ಯಾರ ಸತ್ತಾರಿ ಅವ್ರ ಮನ್ಯಾಗ? ಮುದುಕ್ರಿ ಅದು ವಯಸ್ಸಾಗಿತ್ತು ಸರ್. ಎಂದೋ ಹೋಗ್ಬೇಕ್ರಿ, ಇವತ್ತು ಹೋಗ್ಯದ. ಅಗದಿ ಲಘುವಾಗಿ ಮಾತಾಡ್ತೀವಿ ನಾವು. ಆದರೆ ಏಜ್ ಆದವ್ರು ಸತ್ರ ಎಂಥ ಒಂದು ಭಾವನೆ ಬರ್ಬೇಕು ನಮ್ಮ ತಲೆಯಾಗಂದ್ರೆ, ಒಂದು ನಾಣ್ಣುಡಿಯನ್ನು ಬರೀತಾರೆ ಅವರಲ್ಲಿ. ವಯಸ್ಸಾದವರೊಬ್ಬರು ಸತ್ತರೆ ಗ್ರಂಥಾಲಯವೊಂದು ಮುಚ್ಚಿ ಹೋದಂತೆ. ವಯಸ್ಸಾದವರೊಬ್ಬರು ಸತ್ತರೆ ಗ್ರಂಥಾಲಯವೊಂದು ಮುಚ್ಚಿ ಹೋದಂತೆ, ಬುದ್ಧಿಕೆ ಮತ್ತು ಜ್ಞಾನದ ಸರೋವರ ಒಂದು ಒಣಗಿ ಹೋದಂತೆ. ನಾವು ಹಿರಿಯರನ್ನ ಬರೆಯೋರು ವಯಸ್ಸಿನ ಮೇಲೆ ಕೈಕಾಲಿಲ್ಲ ಹಾಸಿಯಾಗಿ ಎಲ್ಲ ಮಾಡ್ಕೊತ ಅನ್ನೋ ದೃಷ್ಟಿಯಿಂದ ಮಾತ್ರ ನೋಡ್ತೀವಿ. ಅದೊಂದು ಬತ್ತದ ಜ್ಞಾನ ಸಾಗರ. ನಾವು ಹುಟ್ಟೋಕ್ಕಿಂತ ಎಷ್ಟೋ ಮುಂಚೆ ಜಗತ್ತನ್ನು ನೋಡಿದಂಥ ಜೀವ ಅನ್ನೋ ಗೌರವ ನಮಗಿರೋದಿಲ್ಲ. ಇಂಥ ಮಾತುಗಳು ಇದರಲ್ಲಿ ಭಾಳ ಚಂದ. ಮಕ್ಕಳ ಮುಂದೆ ಓದಿ ಹೇಳ್ಬೇಕು ನೀವು.